ಹಾಯ್ ನಮಸ್ಕಾರ, ನಾನು ಕುಸುಮ. ವೆಲ್ಕಮ್ ಟು ಫ್ಯಾಸಿನೇಟ್ ಗಾರ್ಡನರ್. ಇವತ್ತಿನ ವಿಡಿಯೋದ್ರಲ್ಲಿ ಕೆಲೆಂಡುಲಾ ಫ್ಲವರ್ನ ಬೀಜಗಳಿಂದ ಹೆಂಗೆ ಬೆಳೆಸೋದು ಅಂತ ನೋಡ್ಬೋದು. ನಾನು ಯಾವಾಗಲೇ ಬೀಜಗಳನ್ನ ಹಾಕೊಬೇಕು ಅಂದರೂ ನಾನು ಸಪ್ರೇಟಾಗಿ ಪಾಟಿಂಗ್ ಮಿಕ್ಸ್ ಅಂತ ಏನೂ ರೆಡಿ ಮಾಡ್ಕೊಳಲ್ಲ. ನನ್ನ ಟೆರೆಸ್ ಗಾರ್ಡನಲ್ಲಿ ಯಾವಾಗ್ಲೂ ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ನಡೀತಾ ಇರುತ್ತೆ. ಅದೇ ಮಣ್ಣನ್ನ ಯೂಸ್ ಮಾಡಿಕೊಂಡೇ ಬೀಜಗಳನ್ನ ಹಾಕ್ಕೊತೀನಿ. ನಾನಿಲ್ಲೊಂದು ಚಿಕ್ಕ ಪಾಟ್ ತೊಗೊಂಡಿದ್ದೀನಿ. ಇವತ್ತು ನಾನು ಇದರಲ್ಲೇ ಬೀಜಗಳನ್ನ ಹಾಕ್ಕೊಂಡು ಅದು ಸ್ವಲ್ಪ ಬೆಳೆದ ಮೇಲೆ ನಾನು ದೊಡ್ಡ ಪಾಟಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊತೀನಿ. ನೀವು ಬೇಕಾದರೆ ಡೈರೆಕ್ಟಾಗೂ ಕೆಲೆಂಡುಲಾ ಫ್ಲವರ್ ಬೀಜಗಳನ್ನ ಹಾಕ್ಕೊಬೋದು. ಇಲ್ಲಾಂದರೆ ಸೀಡ್ಲಿಂಗ್ ಟ್ರೇಸಲ್ಲೂ ಹಾಕಿ ಆಮೇಲೆ ಬೇಕಾದರೆ ಟ್ರಾನ್ಸ್ಪ್ಲಾಂಟು ಮಾಡ್ಕೊಬೋದು. ನನ್ನ ಟೆರೆಸ್ ಗಾರ್ಡನಲ್ಲಿ ನಾನು ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋದ್ರಿಂದ ಮಣ್ಣೆಲ್ಲ ತುಂಬಾ ನ್ಯೂಟ್ರಿಯೆಂಟ್ ಆಗಿರುತ್ತೆ. ಅದರಿಂದನೇ ನಾನು ಯಾವುದೇ ಪಾಟಿಂಗ್ ಮಿಕ್ಸ್ ಅಂತ ಸಪ್ರೇಟಾಗಿ ಮಾಡ್ಕೊತಾ ಇಲ್ಲ. ಡೈರೆಕ್ಟ್ ಅದೇ ಮಣ್ಣಲ್ಲಿ ಹಾಕಿದ್ರೂ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ನಾನು ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊತೀನಿ ದೊಡ್ಡ ಪಾಟ್ಗೆ. ನಿಮ್ಮ ಹತ್ರ ಏನಾನ ಕಿಚನ್ ವೇಸ್ಟ್ ಕಂಪೋಸ್ಟ್ ಮಣ್ಣು ಇಲ್ಲ ಅಂದರೆ ನೀವು ಕೋಕೋ ಪೀಟಲ್ಲಿ ಕೂಡ ಬೆಳೆಸ್ಕೊಬೋದು. ಇದೇ ಕೆಲೆಂಡುಲಾ ಫ್ಲವರ್ ಬೀಜಗಳು. ಹೋದ ಸತಿ ನಾನು ಟೆರೆಸ್ ಗಾರ್ಡನಲ್ಲಿ ಕೆಲೆಂಡುಲಾ ಫ್ಲವರ್ಸ್ನ ಹಾಕಿದ್ದೆ. ಅದರಿಂದ ಸೇವ್ ಮಾಡಿರೋ ಬೀಜಗಳೇ ಇದು. ನಾನಿಲ್ಲಿ ಸ್ವಲ್ಪ ಕೆಲೆಂಡುಲಾ ಫ್ಲವರ್ ಬೀಜಗಳನ್ನ ಮಾತ್ರನೇ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ನನ್ನ ಟೆರೆಸ್ ಗಾರ್ಡನಿಂದ ಸೇವ್ ಮಾಡಿರೋ ಬೀಜಗಳಿದು. 100% ಜರ್ಮಿನೇಷನ್ ರೇಟ್ ಇರುತ್ತೆ. ಅದರಿಂದ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಹಾಕ್ಕೊತಾ ಇದ್ದೀನಿ ಇಲ್ಲಿ. ನಾನಿಲ್ಲಿ ಕೆಲೆಂಡುಲಾ ಫ್ಲವರ್ ಬೀಜಗಳನ್ನ ಹತ್ತತ್ರನೇ ಹಾಕಿದ್ದೀನಿ. ಗಿಡ ಒಂದು ಸ್ವಲ್ಪ ದೊಡ್ಡದಾಗಿ ಬೆಳೆದ ಮೇಲೆ ಆ ಗಿಡನ ನಾನು ದೊಡ್ಡ ಪಾಟಲ್ಲಿ ಹಾಕ್ಕೊತೀನಿ. ಕೆಲೆಂಡುಲಾ ಫ್ಲವರ್ ಬೀಜಗಳ ಮೇಲೆ ಕಿಚನ್ ವೇಸ್ಟ್ ಮಣ್ಣನ್ನು ಹಾಕ್ತಾಯಿದ್ದೀನಿ. ಕೆಲೆಂಡುಲಾ ಫ್ಲವರ್ನ ಟೆರೆಸ್ ಗಾರ್ಡನಲ್ಲಿ ಈಸಿಯಾಗಿ ಬೆಳೆಸ್ಕೊಬೋದು. ತುಂಬಾ ಲೋ ಮೇಂಟೆನೆನ್ಸಲ್ಲಿ ಬೆಳೆಯುತ್ತೆ. ಕೆಲೆಂಡುಲಾ ಫ್ಲವರಲ್ಲಿ ತುಂಬ ಕಲರ್ಸ್ ಬರುತ್ತೆ. ಬ್ರೈಟ್ ಆರೆಂಜು, ಕ್ರೀಮು, ಪೇಸ್ಟಲ್ ಯೆಲ್ಲೋ, ಪೇಲ್ ಆರೆಂಜು ಮತ್ತು ಒಂದೊಂದು ಸತಿ ಕಾಂಟ್ರಾಸ್ಟಾಗಿ ಡಾರ್ಕ್ ಕಲರು ಮಧ್ಯದ್ರಲ್ಲಿ ಬರುತ್ತೆ. ನಮ್ಮ ಟೆರೆಸ್ ಗಾರ್ಡನ್ ಲುಕ್ಕು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕೈಯಲ್ಲೇ ನೀರು ಹಾಕ್ತಾಯಿದ್ದೀನಿ ನಿಧಾನಕ್ಕೆ. ನಾವೇನಾನ ಇವಾಗ ಜೋರಾಗಿ ನೀರು ಹಾಕಿದ್ರೆ ಬೀಜಗಳೆಲ್ಲ ಒಂದೇ ಸೈಡ್ ಬಂದುಬಿಡುತ್ತೆ. ಅದರಿಂದ ನಿಧಾನಕ್ಕೆ ನೀರು ಹಾಕಬೇಕು. ಫಸ್ಟ್ ಡೇ ಅದು ಮಣ್ಣೆಲ್ಲ ನೀಟಾಗಿ ಸೆಟಲ್ ಆಗಬೇಕಂದ್ರೆ ಚೆನ್ನಾಗಿ ನೀರು ಹಾಕಬೇಕಾಗುತ್ತೆ. ಡ್ರೈನೇಜ್ ಹೋಲಿಂದ ನೀರು ಬರೋವರೆಗೂ ಚೆನ್ನಾಗಿ ನೀರು ಹಾಕಬೇಕು. ಕೆಲೆಂಡುಲಾ ಫ್ಲವರ್ ಬೀಜಗಳು ಜರ್ಮಿನೇಟ್ ಆಗಿ ಎಷ್ಟು ಚೆನ್ನಾಗಿ ಬೆಳೆಯೋಕ್ಕೂ ಶುರುವಾಗಿದೆ. ಇಂಥ ಟೆರೆಸ್ ಗಾರ್ಡನಿಂಗ್ ವೀಡಿಯೋಸ್ಗೋಸ್ಕರ ಫ್ಯಾಸಿನೇಟ್ ಗಾರ್ಡನರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅದರಿಂದ ನಾನು ಯಾವಾಗಲೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವುದೇ ವೀಡಿಯೋ ಮಿಸ್ ಆಗಲ್ಲ. ಕೆಲೆಂಡುಲಾ ಫ್ಲವರ್ ಬೀಜ ಹಾಕಿರೋ ಪಾಟನ್ನು ಶೇಡಲ್ಲೇ ಇಕ್ತಾಯಿದ್ದೀನಿ. ಡೈರೆಕ್ಟ್ ಸನ್ಲೈಟ್ ಏನೂ ಬೇಕಾಗಿಲ್ಲ. ಮಣ್ಣು ಮಾತ್ರ ಮಾಯಿಸ್ಟಾಗಿರಬೇಕಾಗುತ್ತೆ. ಡೈಲಿ ನೀರು ಹಾಕಲೇಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.